ಮೂವರ ಶೂಟೌಟ್ ಪ್ರಕರಣ ದಿನದಿಂದ ದಿನಕ್ಕೆ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ. ಕಮಲ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳ್ತಿರುವಂತಹ ಹೊತ್ತಲ್ಲೇ ತಮಿಳುನಾಡು ಸರ್ಕಾರ ಹೊಸ ವರಸೆಯನ್ನ ಶುರು ಮಾಡಿದೆ. ಇದರ ಮಧ್ಯೆ ರಕ್ತ ಸಿಕ್ತ ಚಪ್ಪಲ್ ರಿವೀಲ್ ಆಗಿದೆ. ಬೇಟೆಯಾಡೋ ಉದ್ದೇಶ ಇಟ್ಕೊಂಡೇ ಬಂದಿದ್ದಾರೆ. ಅಷ್ಟು ಡೀಪ್ ಇನ್ ಸೈಡು ಒಂದು ಹಸು ಹುಡುಕೋದಕ್ಕೆ ಬರೋ ಅವಶ್ಯಕತೆ ಇಲ್ಲ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿರು ಹೊತ್ತಲ್ಲದೆ ತಮಿಳುನಾಡು ಸರ್ಕಾರ ಕೂಡ ಎಂಟ್ರಿ ಕೊಟ್ಟಿದೆ. ಶಾಗ್ಯ ಶೂಟೌಟ್ ಪ್ರಕರಣದ ಬಗ್ಗೆ ತಮಿಳುನಾಡು ವಿಧಾನಸಭೆಯಲ್ಲೂ ಚರ್ಚಿಸಿದ್ದಾರೆ. ಅಲ್ಲದೆ ತಮಿಳರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡೋದಾಗಿ ಘೋಷಣೆ ಮಾಡಿರೋದು ಹೊಸ ವಿವಾದಕ್ಕೆ ಮುನ್ನುಡಿ ಹಾಡಿತ್ತು. ರಾಜ್ಯ ರಾಜಕೀಯದಲ್ಲೂ ವಿವಾದದ ಬೆಂಕಿ ಧಗಧಗಿಸ್ತಿದೆ. ಶೂಟೌಟ್ ಪ್ರಕರಣವನ್ನೇ ಅಸ್ತ್ರ ಮಾಡಿಕೊಂಡಿರೋ ತಮಿಳುನಾಡು ರಾಜಕೀಯ ನಾಯಕರು ತಮಿಳರ ಕಗ್ಗೊಲೆ ಅನ್ನೋ ಅಸ್ತ್ರ ಹೂಡುತ್ತಿದ್ದಾರೆ. ಪ್ರಕರಣ ಸಂಬಂಧ ಸಿಬಿಐ ತನಿಖೆ ನಡೆಸಬೇಕು, ಜೊತೆಗೆ ತಲಾ 1 ಕೋಟಿ ಪರಿಹಾರ ನೀಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ವಿಜಯ್ ಸರ್ಕಾರ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ನೀಡೋದಾಗಿ ಘೋಷಿಸಿದೆ. ಕರ್ನಾಟಕದಲ್ಲಿ ಹತ್ಯೆಯಾದ ತಮಿಳರ ಕುಟುಂಬಗಳಿಗೆ ಪರಿಹಾರ ನೀಡ್ತೀವಿ ಅಂತ ಹೇಳಿಕೆ ನೀಡಿರೋದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮಾನವೀಯತೆ ದೃಷ್ಟಿಯಿಂದ ಪರಿಹಾರ ನೀಡಿದ್ರೆ ತಕರಾರಿರಲ್ಲ, ಅದನ್ನ ಬಿಟ್ಟು ತಮಿಳರು ಅನ್ನೋ ಪದ ಬಳಸಿಕೊಂಡು ಬೆಂಕಿ ಹಚ್ಚೋ ಕೆಲಸ ಮಾಡಬಾರದು ಅಂತ ರಾಜ್ಯ ನಾಯಕರು ಸಿಟ್ಟಿಗೆದ್ದಿದ್ದಾರೆ. ತಮಿಳರ ಹತ್ಯೆ ಅಂತ ಹೇಳೋವಂಥದ್ದು ಇದೆಯಲ್ಲ, ಅದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರಲಿ, ಯಾರಾದರೂ ಹೇಳಿರಲಿ, ಇದು ತಮಿಳರ ಹತ್ಯೆ ಅಲ್ಲ ರೀ. ಕರ್ನಾಟಕದ ಗಡಿನಲ್ಲಿ ನಡೆದಿರುವಂಥದ್ದು. ನಮ್ಮ ರಾಜ್ಯದ ಮತದಾರರವರು, ನಮ್ಮ ರಾಜ್ಯದ ಪ್ರಜೆಗಳವರು. ನೀವ್ಯಾಕೆ ತಮಿಳರ ಹತ್ಯೆ ಅಂತ ಅದನ್ನು ಬಿಂಬಿಸ್ತಾ ಇದ್ದೀರಿ? ನನಗನ್ಸುತ್ತೆ ಇದು ಸನ್ಮಾನ್ಯ ಮುಖ್ಯಮಂತ್ರಿ ವಿಜಯ್ ಅವರು ಹೇಳ್ತಕ್ಕಂಥ ಕುಚೋದ್ಯದ ಹೇಳಿಕೆ ಅಂತ ಅಂದ್ಕೋತೀನಿ. ಇನ್ನು ಘಟನೆ ಬಳಿಕ ಇದೇ ಮೊದಲ ಬಾರಿಗೆ ಅರಣ್ಯಾಧಿಕಾರಿಗಳು ಮೌನ ಮುರಿದಿದ್ದಾರೆ. ಕಾಡಿಗೆ ಬಂದಿದ್ದವರು ಬೇಟೆಗಾರರೇ ಹೊರತು ರೈತರಲ್ಲ ಅಂತ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ಇಲ್ಲಿ ಏನೋ ಅಲ್ಲಿ ಬಂದಿದ್ದಾರೆ, ಅವರೆಲ್ಲ ಬೇಟೆಯಾಡೋ ಉದ್ದೇಶ ಇಟ್ಕೊಂಡೇ ಬಂದಿದ್ದಾರೆ. ಅಷ್ಟು ಡೀಪ್ ಇನ್ ಸೈಡು ಒಂದು ಹಸು ಹುಡುಕೋದಕ್ಕೆ ಬರೋ ಅವಶ್ಯಕತೆ ಇಲ್ಲ. ಜೊತೆಗೆ 2 ಕಂಟ್ರಿ ಮೇಡ್ ಗನ್ ತೊಗೊಂಡು ಹೋಗೋಂಥ ಅವಶ್ಯಕತೆ ಏನಿದೆ? ಅವರು ಅಲರ್ಟ್ ಆಗಿ ನಮ್ಮ ಸಿಬ್ಬಂದಿ ಮೇಲೆ ದಾಳಿ ನಡೆಸೋಕ್ಕೆ ಮುಂದಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ರಾಜ್ಯ ರಾಜಕೀಯದಲ್ಲೂ ಹಂಗಾಮ ನಡೆಯುತ್ತಿದೆ. ಬಿಜೆಪಿಯ ಮಾಜಿ ಸಚಿವ ಎನ್ ಮಹೇಶ್ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ರಚಿಸಲಾಗಿದ್ದು ನಾಳೆ ಸ್ಥಳ ಪರಿಶೀಲನೆ ನಡೆಸಲಿದೆ. ಅಲ್ಲದೆ ಮೃತರ ಕುಟುಂಬಸ್ಥರ ಬಳಿ ಮಾಹಿತಿ ಪಡೆಯಲಿದ್ದಾರೆ. ಇನ್ನೊಂದು ಕಡೆ ಕೊಳ್ಳೇಗಾಲ ಡಿವೈಎಸ್ಪಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ ಸೋಕೋ ಟೀಮ್ ಹಾಗೂ ಬೆರಳಚ್ಚು ತಜ್ಞರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಇದೇ ಹೊತ್ತಲ್ಲದೆ ಘಟನೆ ನಡೆದ ದಿನ ಪತ್ತೆಯಾಗಿದ್ದ ಚಪ್ಪಲಿಗಳ ಫೋಟೋವನ್ನ ಹೊರಬಿಟ್ಟಿದ್ದಾರೆ. ನಿನ್ನೆ ರಿಲೀಸ್ ಆಗಿದ್ದ ಫೋಟೋದಲ್ಲಿ ಹೊಸ ಹವಾಯಿ ಚಪ್ಪಲಿ ಪತ್ತೆಯಾಗಿತ್ತು. ಇದು ಅನುಮಾನ ಮೂಡಿಸಿತ್ತು. ಇದರ ಬೆನ್ನಲ್ಲದೆ ಈಗ ರಕ್ತ ಸಿಕ್ತ ಚಪ್ಪಲಿಯ ಫೋಟೋ ರಿವೀಲ್ ಆಗಿದೆ. ಇನ್ನು ಶೂಟೌಟ್ಗೆ ಬಲಿಯಾದ 3 ಜೊತೆ ಹೋಗಿದ್ದ ಮಹಿಮಾದಾಸ್ ಎಂಬ ವ್ಯಕ್ತಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದ. ಘಟನೆ ನಡೆದ ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದವ. ಆಮೇಲೆ ಏನಾದ ಅನ್ನೋ ಮಾಹಿತಿಯೇ ಸಿಕ್ಕಿರಲಿಲ್ಲ. ಇದೀಗ ಅಜ್ಞಾತ ಸ್ಥಳದಿಂದ ವಿಡಿಯೋ ಹರಿಬಿಟ್ಟಿದ್ದು. ನಾನು ಬೆಟ್ಟದಿಂದ ಕೆಳಗಿಳಿದು ಬಂದಿದ್ದೆ. ಇದಾದ ಸ್ವಲ್ಪ ಹೊತ್ತಿಗೆ ಶೂಟ್ ಮಾಡಿದ್ರು. ನನಗೀಗ ಸಾಕ್ಷಿಯಾಗುವಂತೆ ಅರಣ್ಯ ಇಲಾಖೆಯವರು ಹೇಳ್ತಿದ್ದಾರೆ. ನನಗೆ ಭಯವಾಗ್ತಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸರಿ ಬಂದುಬಿಟ್ರು ಅಂತ ನೋಡುವಾಗ ಬಂದೇ ಒಬ್ಬರು ಶೂಟಿಂಗ್ ನೋಡಿದ್ರು. ನನಗೆ ಭಯ ಆಯಿತು, ಹಂಗೆ ಹೇಳ್ಬಿಟ್ಟಿದ್ದೆ ನಾನು. ಆಮೇಲೆ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಗಿಲ್ಲ, ಒಂದು 5 ನಿಮಿಷ ನೋಡುವಾಗ ಒಂದು ಸೌಂಡ್ ಇಲ್ಲ. ಈಗ ನನಗೆ ಒಂಥರ ಭಯ ಆಗ್ತದೆ. ಈಗ ಎನ್ಕ್ವೈರಿಗೆ ನಮ್ಗೆ ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಾವು ಹೆಸರಿಗೆ ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು. ನಮಗೆ ಹೆಚ್ಚಿಗೆ ನೀವೇ ನೋಡ್ಕೋಬೇಕು. 3 ಎನ್ಕೌಂಟರ್ ಪ್ರಕರಣ ರಾಜಕೀಯ ತಿರುವು ಪಡೆಯುತ್ತಿದ್ದು ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.